ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ನಿಮ್ಮ ಸ್ಯಾಲ್ರಿ ಏನು ಅಂತ ತುಂಬಾ ಜನ ಕೇಳ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಒಬ್ರು 15,000 ಒಂದು ಪ್ರಮೋಷನ್ ತಗೊಬಹುದು, ಇನ್ನೊಬ್ರು 50,000 ತಗೊಬಹುದು, ಇನ್ನೊಬ್ರು ಲ್ಯಾಕ್ಸ್ ಗಟ್ಲೆ ತಗೊಳ್ತಾರೆ, 3 lakhs, 2 lakhs, 1 lakh ಈ ತರ ಎಲ್ಲ ತಗೊಳ್ಳೋರು ಇರ್ತಾರೆ. ಅದ್ರ ಸ್ಕಿನ್ ಬೇಕಾದ್ರೂ ನಾವು ಮೇಂಟೈನ್ ಮಾಡಬಹುದು, ಬಟ್ ಹೇರ್ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ಅಂಡ್ ನಿಮ್ಮ ಹೇರ್ ರೀಗ್ರೋತ್ ಆಗ್ಲಿಲ್ಲ ಅಂದ್ರೆ ಕೇಳಿ ನಿಮ್ಮನಿಂದ. ಸೊ ಇದು ಯಾವ ಒಂದು ಪೇಡ್ ಪ್ರಮೋಷನ್ ಅಥವಾ ಏನೂ ಅಲ್ಲ. ಅರ್ಲಿ ಮಾರ್ನಿಂಗ್ ಮಿಲ್ಕ್ ಜೊತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸಿ ಬಾಯ್ಲ್ ಮಾಡ್ಕೊಂಡು ಗಂಜಿ ಟೈಪ್ ಮಾಡ್ಕೊಂಡು ಅದನ್ನ ಕುಡಿತೀನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಕೋಳಿ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಅಂಡ್ ಇವತ್ತಿನ ಟಾಪಿಕ್ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನನ್ನನ್ನ ಜಾಸ್ತಿ ಕೇಳೋ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಒಂದಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡಿದೆ. ಅದೇ ತರ ಮತ್ತೆ ಈ ವ್ಲಾಗಲ್ಲೂ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಕ್ವೆಶನ್ ನನಗೆ ತುಂಬಾ ಕೇಳುವಂತಹ ಕಾಮನ್ ಕ್ವೆಶನ್ ಎಲ್ಲೋದ್ರೂ, ಅಂಡ್ ಹೊರಗಡೆ ಯಾರನ್ನಾರ ಮೀಟ್ ಮಾಡಿದಾಗ ಇರಬಹುದು, ಅಥವಾ ರೀಲ್ಸ್ ಮಾಡುವಾಗ ರೀಲ್ಸ್ ಎಲ್ಲ ಹಾಕುವಂತ ಕಮೆಂಟ್ಸ್ ಇರಬಹುದು, ಅಥವಾ ಯೂಟ್ಯೂಬ್ ಅಲ್ಲಿ ಲೈವ್ ಬಂದಾಗ ಕೇಳುವಂತ ಕ್ವೆಶನ್ಸ್ ಆಗಿರ್ಬೋದು, ಅಥವಾ ನನ್ನ ಫ್ರೆಂಡ್ಸ್ ಮೀಟ್ ಮಾಡಿದಾಗ ಕೇಳುವಂತ ಕ್ವೆಶನ್ಸ್ ಆಗಿರ್ಬೋದು. ಫಸ್ಟ್ ಥಿಂಗ್, ನೀವು ಹೆಂಗೆ ನಿಮ್ಮ ಸ್ಕಿನ್ ಅನ್ನ ಮೇಂಟೈನ್ ಮಾಡಿದೀರಾ ಅಂತ ಅದಕ್ಕೆ ಆನ್ಸರ್ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು. ಫಸ್ಟ್ಲಿ, ಸ್ಕಿನ್ ರೂಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಡೈಲಿ ಏನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸರ್ಸೈಸ್ ಮಾಡ್ತೀವಾ, ಚೆನ್ನಾಗಿ ತಿಂತಾ ಇದೀವಾ, ಆ ತಿನ್ನೋ ಒಂದು ಡಯಟ್ ಅಲ್ಲಿ ನಾವು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಪ್ರೋಟೀನ್ ನ ಇನ್ಕ್ಲೂಡ್ ಮಾಡ್ಕೊಂಡಿದೀವಾ, ಅಂಡ್ ನಮ್ಗೇನಾದ್ರೂ ಹೆಲ್ತ್ ಇಶ್ಯೂಸ್ ಇದೆಯಾ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಚೆನ್ನಾಗಿದ್ದು ನಿಮ್ ಸ್ಕಿನ್ ಚೆನ್ನಾಗಿಲ್ಲ ಅಂದ್ರೆ ಸ್ಕಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ ಅಂತ ಆಗಿರುತ್ತೆ. ಅಂಡ್ ಬರೀ ಸ್ಕಿನ್ಗೆ ಮೇಲ್ಗಡೆ ಚೆನ್ನಾಗಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಲ್ಲ, ಒಳಗಿಂದನೂ ಇಂಟೇಕ್ ಏನಿದೆ ಅದು ಕೂಡ ಚೆನ್ನಾಗಿರ್ಬೇಕು. ಅಂಡ್ ಸ್ಕಿನ್ ಅಲ್ಲಿ ಪಿಂಪಲ್ ಇರಬಾರ್ದು, ಮೇನ್ ಇಂಪಾರ್ಟೆಂಟ್. ಸ್ಕಿನ್ ಮೇಲೆ ಪಿಂಪಲ್ ಇತ್ತು ಅಂದ್ರೆ ನಾವು ಹಾಕುವಂತಹ ಯಾವುದೇ ಒಂದು ಮೇಕಪ್ ಚೆನ್ನಾಗಿ ಕಾಣಿಸೋದಿಲ್ಲ, ಅಂಡ್ ಸ್ಕಿನ್ ಗ್ಲೋ ಇರೋದಿಲ್ಲ. ಅಂಡ್ ಸ್ವೆಟ್ ಆದಾಗ ಮೇಕಪ್ ಹೋಗಿದ ತಕ್ಷಣ ಪಿಂಪಲ್ ಜಾಸ್ತಿ ಎದ್ದು ಕಾಣಿಸುತ್ತೆ. ಸೊ ಕ್ಲಿಯರ್ ಸ್ಕಿನ್ ಇದ್ರೆ ನಮ್ ಏನೇ ಮೇಕಪ್ ಮಾಡಿದ್ರು, ಏನೇ ಒಂದು ಕ್ರೀಮ್ ಹಚ್ಕೊಂಡ್ರು ಅದು ನಮ್ಮ ಸ್ಕಿನ್ ಅನ್ನ ಎನ್ಹಾನ್ಸ್ ಮಾಡುತ್ತೆ. ಫಸ್ಟ್ ನಮ್ಗೆ ಯಾವ ಕಾರಣಕ್ಕೆ ಪಿಂಪಲ್ ಬರ್ತಾ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಮೊದಲು ತಗೊಳ್ಬೇಕು. ಅಂಡ್ ಕಾಮನ್ಲಿ ಹೀಟ್ ಇಂದ ಜಾಸ್ತಿ ಪಿಂಪಲ್ ಬರುತ್ತೆ. ನನಗೂ ಅಷ್ಟೇ, ಸ್ವಲ್ಪ ಟೀ ಕಾಫಿ ಜಾಸ್ತಿ ಕುಡಿತಾ ಇದೆ, ಅದರಿಂದ ನಂಗೆ ತುಂಬಾನೇ ಪಿಂಪಲ್ ಬರ್ತಾ ಇತ್ತು. ಇವಾಗ ಟೀ ಕಾಫಿನ ನಿಲ್ ಮಾಡ್ಬಿಡಿದೀನಿ. ಅಂಡ್ ಶುಗರ್ ಜಾಸ್ತಿ ತಗೊಳ್ಳೋದೇ ಇಲ್ಲ, ತಗೊಂಡ್ರು ಬೆಲ್ಲನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ, ವೈಟ್ ಶುಗರ್ನ ನಾನು ತಗೊಳ್ಳೋದೇ ಇಲ್ಲ. ಸೊ ಇದರಿಂದ ನನ್ನ ಸ್ಕಿನ್ ಈಗ ತುಂಬಾನೇ ಚೆನ್ನಾಗಿದೆ. ಅಂಡ್ ನಿಮ್ಗೇನಾದ್ರೂ ಪಿಂಪಲ್ ಇತ್ತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು. ಪಿಂಪಲ್ ಹೋದ್ಮೇಲೆ ಕಾಮನ್ ಆಗಿ ಉಳ್ಕೊಳ್ಳೋ ವಿಷಯ ಅದರ ಸ್ಕಾರ್ಗಳು, ಮಾರ್ಕ್ಗಳೇನಿರುತ್ತೆ ಹಂಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ನನ್ನನ್ನು ಕೇಳಿದ್ರೆ ನಾನ್ ಸಜೆಸ್ಟ್ ಮಾಡೋದು ಸ್ಕಿನ್ ಪೀಲಿಂಗ್ ಮಾಡಿಸ್ಕೊಳ್ಳಿ ಅಂತ. ಯಾವುದೇ ಕ್ಲಿನಿಕಲ್ ಆಗಿರ್ಬೋದು, ನಿಮ್ಗೆ ಗೊತ್ತಿರೋರು ಪರಿಚಯ ಇರೋರ ಹತ್ರ ಕೇಳ್ಕೊಂಡು ಸ್ಕಿನ್ ಪೀಲಿಂಗ್ ಮಾಡಿಸ್ಕೋಬೇಕು. ಅಂಡ್ ಇದು ಒಂದ್ಸಲಕ್ಕೆ ನಿಮ್ಗೆ ರಿಸಲ್ಟ್ ಸಿಗೋದೇ ಇಲ್ಲ 100%. ನೀವು ಒನ್ ಟೈಮ್ ಟ್ರೀಟ್ಮೆಂಟ್ ಮಾಡಿಸ್ಕೊಂತೀರಾ ಅಥವಾ 1 month ಅಲ್ಲಿ ನಿಮ್ಗೆ ರಿಸಲ್ಟ್ ಸಿಗ್ಬೇಕಂದ್ರೆ ಯಾವುದೇ ಒಂದು ಮೆಡಿಸನ್ ಅಲ್ಲೂ ಸಿಗಲ್ಲ. ಅಟ್ಲೀಸ್ಟ್ ಒಂದು 3 months ಆದ್ರೂ ಫಾಲೋ ಮಾಡಬೇಕಾಗತ್ತೆ. ಸೊ 3 months ಕಂಪ್ಲೀಟ್ ಆಗಿ ಈ ಒಂದು ರೊಟೀನ್ ನ ಫಾಲೋ ಮಾಡಿದ್ರೆ ಸ್ಕಿನ್ ಮೇಲಿರುವಂತಹ ಡೆಡ್ ಸ್ಕಿನ್ ಆಗಿರಬಹುದು, ಅಥವಾ ಪಿಂಪಲ್ ಮಾರ್ಕ್ ಆಗಿರಬಹುದು, ಅಂಡ್ ಅನ್ಇವನ್ ಸ್ಕಿನ್ ಟೋನ್ ಆಗಿರಬಹುದು, ಎಲ್ಲದೂ ನಿಮ್ಗೆ ಏನೋ ಕ್ಲಿಯರ್ ಆಗುತ್ತೆ. ಆಮೇಲೆ ನಿಮ್ಗೆ ಒಂದು ಆ ಹೆಲ್ದಿ ಬೇಬಿ ಸ್ಕಿನ್ ಸಿಗತ್ತೆ. ಸೊ ಆ ಸ್ಕಿನ್ ಬಂದ್ಮೇಲೆ ನೀವು ಯಾವುದೇ ರೀತಿ ಮೇಕಪ್ ಮಾಡ್ಕೊಂಡ್ರು ಅಥವಾ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡಿದ್ರು ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂತಿದ್ರೆ ಬೆಂಗಳೂರಲ್ಲಿ ಇರೋರಾದ್ರೆ ಸ್ಕಿನ್ ಆರ್ಟಿಸನ್ಸ್ ಅಂತ ಒಂದು ಕ್ಲಿನಿಕ್ ಇದೆ, ಅಲ್ಲಿ ನನ್ನ ಫ್ರೆಂಡ್ ಹೆಲನ್ ಅನ್ನೋರು ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಸ್ಕಿನ್ನು ಆಕ್ಚುಲಿ ಈ ಒಂದು 3 months ಬ್ಯಾಕ್ ಹೆಂಗಿತ್ತಂದ್ರೆ ತುಂಬಾ ಪಿಂಪಲ್ ಇತ್ತು. ಸೊ ಅವ್ರ ಹತ್ರನೇ ನಾನು ಆಲ್ಮೋಸ್ಟ್ 3 months ನಾನು ಟ್ರೀಟ್ಮೆಂಟ್ ತಗೊಂಡೆ. ಅದಕ್ಕೋಸ್ಕರ ಪಿಂಪಲ್ಗೋಸ್ಕರ ಪಿಂಪಲ್ ಬಂದಿದ ತಕ್ಷಣ ಅವ್ರ ಹತ್ರ ಓಡೋಗ್ತಾ ಇದ್ದೆ.
ಅಂಡ್ ಪಿಂಪಲ್ನ ಏನೋ ದೊಡ್ಡ ದೊಡ್ಡ ಪಿಂಪಲ್ ಇದ್ರೆ ಅವಾಗೇನೆ ಅವರು ರಿಮೂವ್ ಮಾಡಿಬಿಟ್ಟು ಅದನ್ನ ಏನೋ ಈ ತರ ಬೌನ್ಸ್ ಆಗಿರುತ್ತಲ್ಲ ಅದು ಹಂಗೆ ಕಮ್ಮಿ ಆಗೋ ತರ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ನಿಮ್ಗೆ ಆ ಥರ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬರೀ ಸ್ಕಿನ್ ಮಾತ್ರ ಅಲ್ಲ, ಹೇರ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅಂದ್ರೆ ಹೇರ್ ಥಿನ್ನಿಂಗ್ ಆಗ್ತಿರ್ಬೋದು ಅಥವಾ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ಇಶ್ಯೂಸ್ ಇದ್ರು, ಇಲ್ಲ ಹೇರ್ ಏನಾದರೂ ಏನೋ ತಿನ್ನಾಗ್ತಾ ಇದ್ದು ಅದರಿಂದ ನಿಮಗೆ ಸ್ಕಾರ್ಫಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದೆಲ್ಲದಕ್ಕೂ ಅವ್ರ ಹತ್ರ ಸೊಲ್ಯೂಷನ್ ಸಿಗತ್ತೆ. ಸೊ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಇನ್ನು ನೆಕ್ಸ್ಟ್, ನಿಮ್ಮ ಸ್ಕಿನ್ ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಏನ್ ಮಾಡ್ತೀರಾ ಅದನ್ನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗ ಒಂದು 4 months ಇಂದ ವಿಶ್ ಅನ್ನೋ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದೀನಿ. ವಿಶ್ ಅಲ್ಲಿ ಕ್ಯಾರೆಟ್ ವೈಟಮಿನ್ ಸಿ ಒಂದು ಫೇಸ್ ವಾಶ್ ಇದೆ, ಅದು ತುಂಬಾನೇ ಚೆನ್ನಾಗಿದೆ. ಅದು ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅದರಿಂದ. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ವಿಶ್ ಅನ್ನೋ ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೋಬಹುದು. ಆ ಒಂದು ಪೇಜ್ ಲಿಂಕ್ ನ ನಾನು ಮೆನ್ಷನ್ ಮಾಡಿರ್ತೀನಿ. ಓಕೆ, ಅಂಡ್ ಇದು ನನ್ನ ಸ್ಕಿನ್ ರೊಟೀನ್ ಆಗಿದೆ. ಅಂಡ್ ಇದ್ರ ಜೊತೆಗೆ ನಾನು ಮಾಯಿಶ್ಚರ್ ಎಕ್ಸ್ ಅನ್ನೋ ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತೀನಿ. ಅಂಡ್ ಹಾಗೆ ಡಾಕ್ಟರ್ ಶ್ರದ್ಧಾ ಅವ್ರದ್ದು ಏನು ಸನ್ಸ್ಕ್ರೀನ್ ಲೋಷನ್ ನ ಯೂಸ್ ಮಾಡ್ತೀನಿ. ತುಂಬಾ ಜನ ಕೇಳ್ತಾರೆ ನೀವು ಯಾವ ಒಂದು ಸ್ಕಿನ್ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ ಅಂತ. ನಾನು ಸುಮಾರು ಸಲ ಹೇಳಿದ್ದೀನಿ, ಬಟ್ ಈ ಸಲ ನಾನು ಅದನ್ನ ಮೆನ್ಷನ್ ಮಾಡಲೇಬೇಕು. ಡಾಕ್ಟರ್ ಶ್ರದ್ಧಾ ಅವ್ರದ್ದು. ಸೊ ಅವ್ರದ್ದು ಪ್ರಾಡಕ್ಟ್ಸ್ ತುಂಬಾ ಇದೆ. ನನಗೆ ಇವ್ರ ಪ್ರಾಡಕ್ಟ್ ಅಲ್ಲಿ ಯಾವ್ದು ತುಂಬಾ ಇಷ್ಟ ಅಂದ್ರೆ ಸನ್ಸ್ಕ್ರೀನ್ ಲೋಷನ್. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನನ್ನ ಸ್ಕಿನ್ ಟೈಪ್ ಇರೋರಿಗೆ, ನನಗೆ ಟಿ ಶೇಪ್ ಅಲ್ಲಿ ಆಯಿಲಿನೆಸ್ ಇದೆ. ಸೊ ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ. ಇದು ಡಾಕ್ಟರ್ ಶ್ರದ್ಧಾ ಅವ್ರದ್ದು 360 minutes ಅಂತ ಇದೆ ಇದ್ರ ಮೇಲ್ಗಡೆ. ಅಂದ್ರೆ ಇದು ತುಂಬಾ ಹೊತ್ತು ನಿಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ ಸನ್ನಿಂದ. ಸೊ ಇದು ಯಾವ ಒಂದು ಪೇಡ್ ಪ್ರಮೋಷನ್ ಅಥವಾ ಏನೂ ಅಲ್ಲ. ಸೊ ನಾನೇನ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಎಲ್ಲರೂ ತುಂಬಾ ಕೇಳ್ತಾ ಇದ್ದೀರಾ ಲೈವ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ನಿಮ್ಗೆ ಇದು ಸೂಟ್ ಆದ್ರೆ ಯೂಸ್ ಮಾಡಿ. ನಂದು ಸ್ವಲ್ಪ ಆಯಿಲಿ ಅಂಡ್ ಸ್ವಲ್ಪ ಡ್ರೈ ಕಾಂಬಿನೇಷನ್ ಸ್ಕಿನ್ ಇದೆ. ಸೊ ಹಾಗಾಗಿ ಇದು ನನಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ. ಅಂಡ್ ಇದು ಹಾಕಿದ ತಕ್ಷಣ ನನ್ನ ಫೇಸ್ ತುಂಬಾ ಗ್ಲೋ ಬರುತ್ತೆ. ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಅಂಡ್ ಇದು ನನ್ನ ಸ್ಕಿನ್ ರೊಟೀನ್. ಅಂಡ್ ಇಂಟೇಕ್ ಏನ್ ಮಾಡ್ತೀನಿ, ನನ್ನ ಡಯಟ್ ಏನಿದೆ ಅಂದ್ರೆ ನಾನು ಮಾರ್ನಿಂಗ್ ಟು ನೈಟ್ ಏನೇನ್ ತಿಂತೀನಿ ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ. ಮಾರ್ನಿಂಗ್ ನಾನು ಗಂಜಿ ಕುಡಿತೀನಿ. ಗಂಜಿ ಅಂದ್ರೆ ಅದರಲ್ಲಿ ಎಲ್ಲ ನಟ್ಸು ಗ್ರೇನ್ಸು ಎಲ್ಲದನ್ನು ರೋಸ್ಟ್ ಮಾಡಿಬಿಟ್ಟು ಅದರಲ್ಲಿ ಪೌಡರ್ ಮಾಡಿರುವಂತಹದ್ದು. ಅದನ್ನ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಿಲ್ಕ್ ಜೊತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸಿ ಬಾಯ್ಲ್ ಮಾಡ್ಕೊಂಡು ಗಂಜಿ ಟೈಪ್ ಮಾಡ್ಕೊಂಡು ಅದನ್ನ ಕುಡಿತೀನಿ. ಸೊ ಇದಾಗಿದ ತಕ್ಷಣ ನಾನು ಐ ಟೇಕ್ ಲಾಟ್ ಆಫ್ ಫ್ರೂಟ್ಸ್. ವಾಟರ್ಮೆಲನ್ ಆಗಿರ್ಬೋದು, ಪಪಾಯ ಆಗಿರಬಹುದು, ಆಪಲ್ ಆಗಿರ್ಬೋದು, ಈ ತರ ಫ್ರೂಟ್ಸ್ನೆಲ್ಲ ಇಂಟೇಕ್ ಮಾಡ್ತೀನಿ. ಒಂದೇ ತರ ಫ್ರೂಟ್ ನಾನು ತಿನ್ನೋದಿಲ್ಲ. ಸೊ ಡೈಲಿ ಎವ್ರಿ ಡೇ ಚೇಂಜ್ ಆಗ್ತಾ ಇರತ್ತೆ. ಅಂಡ್ ಇದ್ರ ಜೊತೆ ವೆಜಿಟೇಬಲ್ಸ್ ಕೂಡ ಆಡ್ ಮಾಡ್ಕೋತೀನಿ. ಅಂಡ್ ಕ್ಯಾರೆಟ್, ಕುಕುಂಬರ್ ಅಂಡ್ ಯಾವುದೇ ರೀತಿ ವೆಜಿಟೇಬಲ್ಸ್ ಆದ್ರೂ ಎಲ್ಲದನ್ನೂ ತಿಂತೀನಿ, ಯಾವುದನ್ನು ಬಿಡಲ್ಲ ನಾನು. ಅಂಡ್ ಇದು ನನ್ನ ಬೆಳಗ್ಗಿನ ಒಂದು ಬ್ರೇಕ್ಫಾಸ್ಟ್. ಮಧ್ಯಾಹ್ನ ಐ ಯೂಶಲಿ ಟೇಕ್ ಕಿನೋವಾ ಮಿಲೆಟ್ಸ್ ರೈಸ್ ಬದಲಾಗಿ. ಒಂದಿನ ರೈಸ್ ತಗೊಂಡ್ರೆ ಒಂದಿನ ಕಿನೋವಾ ಅಥವಾ ಮಿಲೆಟ್ಸ್ ಅನ್ನ ತಗೊಳ್ತೀನಿ. ಈ ತರ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗ್ತೀನಿ. ಅಂಡ್ ನನ್ನ ಬಾಡಿಗೆ ಮುದ್ದೆ ಅಥವಾ ಚಪಾತಿ ಅಷ್ಟೊಂದು ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ. ಸೊ ಅದು ತಗೊಂಡ್ರೆ ನನಗೆ ತುಂಬಾ ಹೊತ್ತು ಲಾಂಗರ್ ಪೀರಿಯಡ್ ಇರುತ್ತೆ ನನ್ನ ಹೊಟ್ಟೆಯಲ್ಲಿ. ಸೊ ಹಾಗಾಗಿ ನಾನು ಅದನ್ನ ಅಷ್ಟೊಂದು ಕನ್ಸ್ಯೂಮ್ ಮಾಡಲ್ಲ. ತಗೊಂಡ್ರೆ ಗಂಜಿ ಟೈಪಲ್ಲಿ ತಗೊಂತೀನಿ, ಅದರ್ವೈಸ್ ನಾನು ಮುದ್ದೆ ತರ ಕನ್ಸ್ಯೂಮ್ ಮಾಡಲ್ಲ. ಸೊ ಇದು ನನ್ನ ಮಧ್ಯಾಹ್ನದ್ದು ಒಂದು ಫುಡ್ ಲಂಚ್ ಏನಿದೆ ಅದು. ಇದ್ರ ಜೊತೆಗೆ ವೆಜಿಟೇಬಲ್ಸ್ ಅಲ್ಲಿ ಮಾಡಿರುವಂತಹ ಪಲ್ಯಗಳನ್ನು ಜಾಸ್ತಿ ತಿಂತೀನಿ. ಅಂಡ್ ಕಾಳು ಪಲ್ಯ, ಕಾಳು ಸಾಂಬಾರು ಅಥವಾ ದಾಲ್ ಇದನ್ನ ಸಾಂಬಾರಾಗಿ ಯೂಸ್ ಮಾಡ್ತೀನಿ. ಇದು ನನ್ನ ಮಧ್ಯಾಹ್ನದ ಲಂಚ್ ಆಗಿರುತ್ತೆ. ಅಂಡ್ ನೈಟ್ ಇಟ್ ಡಿಪೆಂಡ್ಸ್. ನನಗೆ ತುಂಬಾ ಹೊಟ್ಟೆ ಹಶು ಆಗ್ತಿದೆ ಅಂದ್ರೆ ಪ್ರಾಪರ್ ಮೀಲ್ ಅನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಗಂಜಿ ಕುಡಿದ್ಬಿಟ್ಟು ಮಲ್ಕೊಳ್ತೀನಿ. ಇಲ್ಲ
ಏನಾದ್ರೂ ಲೈಟ್ ಫುಡ್ ನ ಕನ್ಸ್ಯೂಮ್ ಮಾಡ್ತೀನಿ, ಏನೋ ಒಂದು ದೋಸೆ ತಿನ್ನೋದು, ಚಿಕ್ಕ ಫುಡ್ ಏನಾದ್ರೂ ತಿನ್ಬಿಟ್ಟು ಮಲ್ಕೊಳ್ತೀನಿ. ಇದು ನನ್ನ ಡಯಟ್ ಆಗಿರುತ್ತೆ. ಇದನ್ನೇ ನಾನು ಯಾವಾಗ್ಲೂ ಫಾಲೋ ಮಾಡೋದು. ಇದ್ರ ಜೊತೆಗೆ ಎವ್ರಿ ಡೇ ವರ್ಕೌಟ್ ಮಾಡೇ ಮಾಡ್ತೀನಿ. ಅಂಡ್ ಡಾನ್ಸ್ ಅಂತೂ ಇರತ್ತೆ. ಶೂಟಿಂಗ್ ತುಂಬಾ ಇದ್ದಾಗ ಮಾಡೋದಕ್ಕಾಗಲ್ಲ. ಅಂಡ್ ಶೂಟಿಂಗ್ ಬ್ರೇಕ್ ಇತ್ತು ಅಂದ್ರೆ ಇದನ್ನೆಲ್ಲ ಫಾಲೋ ಮಾಡ್ತೀನಿ. ಫುಡ್ ವಿಷಯದಲ್ಲಂತೂ ಶೂಟಿಂಗ್ ಇದ್ರು ಶೂಟಿಂಗ್ ಇಲ್ಲ ಅಂದ್ರೂ ಮಾಡೇ ಮಾಡ್ತೀನಿ. ಅದರಲ್ಲಿ ಚೇಂಜಸ್ ಇರೋದಿಲ್ಲ. ಅಂಡ್ ಇದು ನನ್ನ ಡಯಟ್ ಥಿಂಗ್ ಆಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ನಿಮ್ಮ ಸ್ಯಾಲ್ರಿ ಏನು ಅಂತ ತುಂಬಾ ಜನ ಕೇಳ್ತಾರೆ. ಓಕೆ, ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ. ಅಂಡ್ ಮೂವೀಸ್ ಅಲ್ಲಿ ಅಷ್ಟು ವರ್ಕ್ ಮಾಡ್ತಾ ಇಲ್ಲ ಇವಾಗ. ಸೊ ಸೀರಿಯಲ್ ಮಾತ್ರ ಮಾಡ್ತಾ ಇದ್ದೀನಿ. ಅಂಡ್ ರಿಯಾಲಿಟಿ ಶೋಸ್ ಮಾಡ್ತಾ ಇರ್ತೀನಿ. ಅಂಡ್ ಅದ್ರ ಜೊತೆಗೆ ಪ್ರಮೋಷನ್ಸ್ ಅಂತಾನು ನನಗೆ ತುಂಬಾನೇ ಬರುತ್ತೆ ಸೋಷಿಯಲ್ ಮೀಡಿಯಾದಿಂದ. ಅಂಡ್ ಆಡ್ ಶೂಟ್ ಇರುತ್ತೆ. ಅಂಡ್ ಇದೇ ತರ ಸುಮಾರಷ್ಟು ವಿಷಯಗಳು ಇದೆ. ಸೀರಿಯಲ್ ಇವಾಗ ಮೇನ್ ಒಂದು ಡೈಲಿ ನಡೆಯುವಂತಹ ವಿಷಯ. ಸೊ ಸೀರಿಯಲ್ ಅಲ್ಲಿ ಒಬ್ಬೊಬ್ರು ಪೇಮೆಂಟ್ ಒಂದೊಂದ್ ತರ ಇರುತ್ತೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಅದು ನಾವು ಹೇಗ್ ಕೋಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾ ಸೀನಿಯರ್ಸ್ ಇದ್ರೆ ಅವ್ರಿಗೆ 10,000ದಿಂದ 15,000ವರೆಗೂ ಸಿಗತ್ತೆ. ಅಂಡ್ ಈಗ ತಾನೇ ಜಸ್ಟ್ ಫ್ರೆಶ್ ಆಗಿ ಹೋಗ್ತಾ ಇದೀವಿ ಅಂದ್ರೆ 3,000 to 4,000 ಈ ತರ ಪರ್ ಡೇ ಕೊಡ್ತಾರೆ. ಅಂಡ್ ಇದ್ರ ಜೊತೆಗೆ ಶೋಸ್ ಆದ್ರೆ ಇಟ್ ಡಿಪೆಂಡ್ಸ್. ಒಬ್ರು 20 ಕೋಟ್ ಮಾಡಿದ್ರೆ ಒಬ್ರು 30, 40, 50, 1 lakh ಈ ತರ ಎಲ್ಲ ಕೋಟ್ ಮಾಡೋರು ಇದ್ದಾರೆ. ಅಂಡ್ ಡಿಪೆಂಡ್ಸ್ ಅವ್ರು ಎಷ್ಟು ಫೇಮಸ್ ಆಗಿದ್ದಾರೆ ಅಂಡ್ ಅವ್ರು ಹೇಗೆ ಅವರನ್ನ ಪೋರ್ಟ್ರೇಟ್ ಮಾಡ್ಕೋತಾರೆ ಅನ್ನೋದೂನು ಕೌಂಟ್ ಆಗುತ್ತೆ. ಅಂಡ್ ಇದು ಸ್ಯಾಲ್ರಿ ಬಗ್ಗೆ. ಪ್ರಮೋಷನ್ಸ್ನೆಲ್ಲ ತಗೊಳ್ತೀವಿ, ಅದು ಅಷ್ಟೇ ಡಿಪೆಂಡ್ಸ್. ಲೈಕ್ ನಮ್ಮ ಫಾಲೋವರ್ಸ್ ಏನಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಒಬ್ರು 15,000 ಒಂದು ಪ್ರಮೋಷನ್ ತಗೊಬಹುದು, ಇನ್ನೊಬ್ರು 50,000 ತಗೊಬಹುದು, ಇನ್ನೊಬ್ರು ಲ್ಯಾಕ್ಸ್ ಗಟ್ಲೆ ತಗೊಳ್ತಾರೆ, 3 lakhs, 2 lakhs, 1 lakh ಈ ತರ ಎಲ್ಲ ತಗೊಳ್ಳೋರು ಇರ್ತಾರೆ. ಅದೇ ಅವ್ರ ಫಾಲೋವರ್ಸ್ ಎಷ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಇದು ಸ್ಯಾಲ್ರಿ ಬಗ್ಗೆ ಒಂದು ಬೇಸಿಕ್ ವಿಷಯ. ನೆಕ್ಸ್ಟ್ ಕಾಮನ್ ಥಿಂಗ್ ನನ್ಗೆ ಕೇಳೋದು, ನಿಮ್ಮ ಹೇರ್ನ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ. ಹೇರ್ ಸ್ಕಿನ್ ಬೇಕಾದ್ರೂ ನಾವು ಮೇಂಟೈನ್ ಮಾಡ್ಬೋದು, ಬಟ್ ಹೇರ್ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ತುಂಬಾನೇ ಕಷ್ಟ. ಯಾಕಂದ್ರೆ ಹೇರ್ ಪೊಲ್ಯೂಷನ್ಗಾಗಿರ್ಬೋದು ಅಥವಾ ವಾಟರ್ಗಾಗಿರ್ಬೋದು ಅಥವಾ ನಾವು ತಗೊಳ್ಳೋ ಇಂಟೇಕ್ ಏನಿದೆ, ಫುಡ್ ಇಂಟೇಕ್ ಏನಿದೆ, ಅದರಿಂದ ತುಂಬಾನೇ ನಾವು ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹೇರ್ ಥಿನ್ನಿಂಗ್ ಆಗಿರ್ಬೋದು, ಇದೆಲ್ಲ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನಾವು ತುಂಬಾನೇ ಕಷ್ಟ ಪಡ್ಬೇಕು. ಹೇರ್ನ ಚೆನ್ನಾಗಿ ಗ್ರೋ ಮಾಡ್ಕೋಬೇಕು. ರೀಗ್ರೋ ಮಾಡ್ಕೊಳ್ಳೋಕ್ಕಂತೂ ಇನ್ನಾನೇ ಕಷ್ಟ ಇರುತ್ತೆ. ಅಂಡ್ ಇದ್ರ ಜೊತೆಗೆ ಶಾಂಪೂ, ಕಂಡೀಷನರ್ ಈಗ ಮಾರ್ಕೆಟ್ ಅಲ್ಲಿ ಸುಮಾರಷ್ಟು ಬಂದ್ಬಿಡಿದೆ. ಯಾವ್ದು ಸೂಟ್ ಆಗುತ್ತೆ ಯಾವ್ದು ಸೂಟ್ ಆಗಲ್ಲ ಅಂತೂ ಯಾರಿಗೂ ಗೊತ್ತಾಗಲ್ಲ. ಬಟ್ ನನಗೆ ಥ್ಯಾಂಕ್ ಗಾಡ್, ಟಚ್ ವುಡ್, ಯಾಕಂದ್ರೆ ಯಾವ ದೃಷ್ಟಿನೂ ಬೀಳೋದ್ ಬೇಡ. ಈಗ ಒಂದು 8 months ಇಂದ ನಾನು ಒಂದು ಶಾಂಪೂ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೀನಿ. ಅದು ನನಗೆ ತುಂಬಾನೇ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೆ, ದಿ ಬೆಸ್ಟ್. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಹೇರ್ ಸಿರಮ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಅದ್ರ ಜೊತೆಗೆ ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಆಗಿ ತಗೋಬೇಕು. ಪ್ರೋಟೀನ್ ಅಲ್ಲಿ ನಮಗೆ ಕೆರಟಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ, ಅದು ನಮ್ಮ ಹೇರ್ ಗ್ರೋತ್ ಅನ್ನ ಚೆನ್ನಾಗಿ ಕಾಪಾಡುತ್ತೆ. ಸೊ ಇದಿಷ್ಟು ಇರಲೇಬೇಕು. ಸೊ ಫಸ್ಟ್ನೇದಾಗಿ ಶಾಂಪೂ ವಿಶ್ ಅನ್ನೋ ಒಂದು ಪ್ರಾಡಕ್ಟ್ ನ ನಾನು ಒಂದು 8 months ಇಂದ ಯೂಸ್ ಮಾಡ್ತಿದ್ದೀನಿ. ಆ ವಿಶ್ ಪ್ರಾಡಕ್ಟ್ ಇಂದ ನನ್ನ ಹೇರು ತುಂಬಾನೇ ಲೆಂತಿಯಾಗಿ ಬೆಳೀತಾ ಇದೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಶ್ ಅನ್ನೋ ಒಂದು ಪೇಜ್ ಇದೆ, ಅಲ್ಲಿ ಹೋಗಿ ನೀವು ಈ ಪ್ರಾಡಕ್ಟ್ ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು. ಅಂಡ್ ಅದರಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಯಾವ್ದಂದ್ರೆ, ಹೇರ್ ಫಾಲ್ ಕಮ್ಮಿ ಆಗೋದಕ್ಕೆ ಒಂದು ಶಾಂಪೂ ಇದೆ. ಈ ಶಾಂಪೂನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 8 months ಇಂದ ಯೂಸ್ ಮಾಡ್ತೀನಿ. ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಸೊ ನೀವು ಕೂಡ ಇದನ್ನ ಯೂಸ್ ಮಾಡಬಹುದು. ಅಂಡ್ ಇದ್ರ ಜೊತೆಗೆ ಹೇರ್ ಸಿರಮ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ 4 ರಿಂದ 5 ಅವರ್ಗೆ ಒಂದು ಸಲ ನೀವು ಹೇರ್ ಸಿರಮ್ ನ ಯೂಸ್ ಮಾಡಬೇಕಾಗತ್ತೆ. ಅಂಡ್ ನಾನು ಬಾಡಿ ವೈಸ್ ಇಂದ ಈ ಒಂದು ಹೇರ್ ಸಿರಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ. ಟ್ರಸ್ಟ್ ಮೀ, ನೀವು 1 month ಯೂಸ್ ಮಾಡಿ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಓಕೆನಾ?
ಅಂಡ್ ನಾನು ಆಲ್ಮೋಸ್ಟ್ 8 ಬಾಟಲ್ಸ್ ಏನೋ ಖಾಲಿ ಮಾಡಿದ್ದೀನಿ. ಬೇಗ ಖಾಲಿ ಆಗುತ್ತೆ ಮಾತ್ರ, ಬಟ್ ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಹೇರ್ ಬರಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಯೂಸ್ ಮಾಡಲೇಬೇಕಾಗುತ್ತೆ. ಅಂಡ್ ಇದ್ರ ಜೊತೆಗೆ ಫುಡ್ ಇಂಟೇಕ್, ಪ್ರೋಟೀನ್ ಇಂಟೇಕ್ ತಗೊಳ್ಳೇಬೇಕು, ಓಕೆನಾ? ಅದ್ರ ಜೊತೆ ಫುಡ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ಕನ್ಸ್ಯೂಮ್ ಮಾಡಿ, ಇದನ್ನೆಲ್ಲ ಯೂಸ್ ಮಾಡಿ. ಅಂಡ್ ನಿಮ್ಮ ಹೇರ್ ರೀಗ್ರೋತ್ ಆಗಲಿಲ್ಲ ಅಂದ್ರೆ ಕೇಳಿ. ನಿಮ್ಮ ಹೇರ್ ಫಾಲ್, ಅಕಸ್ಮಾತ್ ನಿಮ್ಗೆ ಏನಾದ್ರು ಹೇರ್ ಥಿನ್ನಿಂಗ್ ಆಗ್ತಾ ಇದೆ ಅಂದ್ರೆ ಮೊದಲು ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಯೂಸ್ ಮಾಡ್ತಿರುವಂತಹ ಪ್ರಾಡಕ್ಟ್ ಇಂದಾನೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇಲ್ಲ ನೀವು ಡಯಟ್ ಏನ್ ಫಾಲೋ ಮಾಡ್ತಾ ಇರ್ತೀರಾ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದೆಷ್ಟು ಚೆನ್ನಾಗಿತ್ತು ಅಂದ್ರೆ ನಿಮ್ ಹೇರ್ ಖಂಡಿತವಾಗ್ಲೂ ಚೆನ್ನಾಗಿ ಗ್ರೋ ಆಗತ್ತೆ, ಹೇರ್ ಫಾಲ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಓಕೆನಾ? ಅಂಡ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು, ಇದೆಲ್ಲ 1 ಮಂತ್ ಅಥವಾ 15 ಡೇಸ್ ಅಲ್ಲಿ ಆಗುವಂತ ಕೆಲಸ ಅಲ್ಲ. ಮಿನಿಮಮ್ 3 ಮಂತ್ಸ್ ಬೇಕು. ಸ್ವಲ್ಪ ರಿಸಲ್ಟ್ ಗೊತ್ತಾಗಬೇಕಂದ್ರೆ 3 ಮಂತ್ಸ್ ವೇಟ್ ಮಾಡಬೇಕು. ಬಟ್ ಇದನ್ನೇ ನೀವು ಕಂಟಿನ್ಯೂಸ್ ಆಗಿ 3 ಇಯರ್ಸ್ ಫಾಲೋ ಮಾಡಿದ್ರಿ ಅಂದ್ರೆ ಬೆಸ್ಟ್ ರಿಸಲ್ಟ್ ನೀವೇ ನಂತರ ಬೇರೆಯವ್ರಿಗೆ ಸಜೆಸ್ಟ್ ಮಾಡಬಹುದು. ಆ ತರ ಒಂದು ರಿಸಲ್ಟ್ ಸಿಕ್ಕಿರತ್ತೆ. ಹೇರ್ ಗ್ರೋತ್ ಟಿಪ್ಸ್ ನಿಮ್ಮೆಲ್ಲರಿಗೂ. ಅಂಡ್